ನೋಡಿ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಈ ಅಧ್ಯಾಯದಲ್ಲಿ ಬುಕ್ಕರಾಯರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಮದುರೈ ಈ ಸಾಮ್ರಾಜ್ಯವನ್ನು ಬುಕ್ಕರಾಯರ ಮಗ ಅಂದರೆ ಬುಕ್ಕನ ಪುತ್ರ ಕಂಪಣ ವಶಪಡಿಸ್ಕೊಳ್ತಾನೆ. ನೋಡಿ, ಈತ ಹೇಗೆ ಮದುರೈಯನ್ನು ವಶಪಡಿಸ್ಕೊಂಡ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಎಲ್ಲಿ ಸಿಗುತ್ತೆ ಅಂದರೆ, ಗಂಗಾದೇವಿಯವರು ಸಂಸ್ಕೃತದಲ್ಲಿ ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದೇ ಮಧುರ ವಿಜಯಂ. ಈ ಕೃತಿಯಲ್ಲಿ ಮದುರೈನ ಹೇಗೆ ಸಾಹಸವನ್ನು ತೋರಿ ಕಂಪಣರು ವಶಪಡಿಸ್ಕೊಂಡ್ರು ಅನ್ನುವ ಎಲ್ಲ ವಿಚಾರಗಳನ್ನು ಕೂಡ ಈ ಕೃತಿಯಲ್ಲಿ ನಾವು ಕಾಣಬಹುದಾಗಿದೆ. ನೋಡಿ, ಬುಕ್ಕರಾಯರು ನೋಡಿ ಕೊಂಡವೀಡು ಈ ಪ್ರಾಂತ್ಯದಲ್ಲಿ ರೆಡ್ಡಿಗಳು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. ಇವರನ್ನು ಸೋಲಿಸಿ ಪೆನುಗೊಂಡ ಪ್ರದೇಶವನ್ನು, ಈ ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಗೊಂಡ ಪ್ರದೇಶವನ್ನು ಅವರಿಂದ ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಳ್ತಾರೆ. ಯಾರು? ಬುಕ್ಕರಾಯರು. ಜೈನರು ಮತ್ತು ಶ್ರೀ ವೈಷ್ಣವರು ಇವರ ಸಾಮ್ರಾಜ್ಯದಲ್ಲಿ ಅಧಿಕ ಸಂಖ್ಯೆಯಲ್ಲಿರ್ತಾರೆ. ನೋಡಿ, ಇವರ ನಡುವೆ ಆಗಾಗ ಘರ್ಷಣೆಗಳು ಸಂಭವಿಸ್ತಾ ಇರ್ತವೆ. ಇವರ ನಡುವಿನ ಘರ್ಷಣೆಯನ್ನು ಬಗೆಹರಿಸಿ ಬುಕ್ಕರಾಯರು ಇವರ ಸಾಮ್ರಾಜ್ಯದಲ್ಲಿ ಸರ್ವಧರ್ಮ ಸಮನ್ವಯತೆಯನ್ನು ಸಾಧಿಸ್ತಾರೆ. ನೋಡಿ, ಇದ್ರ ಬಗ್ಗೆ ನಾವು ಮಾಹಿತಿಯನ್ನು ಎಲ್ಲಿ ಪಡ್ಕೊಳ್ತೀವಿ ಅಂದರೆ, ಶ್ರವಣಬೆಳಗೊಳದ ಶಾಸನದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕಾಣಬಹುದಾಗಿದೆ. ನೋಡಿ, ಬುಕ್ಕರಾಯರು ರಾಜಧಾನಿಯಲ್ಲಿ ಕೋಟೆಗಳನ್ನು, ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡ್ತಾರೆ. ಜೊತೆಗೆ ಇವರು ಸಾಮ್ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗೆ ಇವರು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾರೆ. ಇವರು ನೋಡಿ, ಚೀನಾ ದೇಶದಲ್ಲಿ ಮಿಂಗ್ ವಂಶ ಆಳ್ವಿಕೆಯನ್ನು ನಡೆಸ್ತಾ ಇರ್ತದೆ. ಈ ವಂಶದ ರಾಜರ ಆಸ್ಥಾನಕ್ಕೆ ನೋಡಿ ಬಹಳ ಹಿಂದೆನೇ ಪಕ್ಕದ ರಾಷ್ಟ್ರಕ್ಕೆ ಇವರು ರಾಯಭಾರಿಯನ್ನು ಕಳಿಸಿರ್ತಾರೆ. ಇವೆಲ್ಲ ಕೂಡ ಇವರ ಸಾಧನೆಗಳಾಗಿವೆ.